ಸೊ ಇದೇ ನಿಟ್ಟಿನಲ್ಲಿ ನಾನು ಅವ್ರ ಬಗ್ಗೆ ಒಂದು ಡೈಲಾಗ್ ಬರ್ತಿದ್ದೀನಿ. ರೀಲಲ್ಲ ರಿಯಲ್ ಸ್ಟಾರ್ ಉಪ್ಪಿ, ಇರೋದನ್ನ ಇದ್ದಂಗೆ ಹೇಳ್ತಾನೆ ಎಲ್ಲರೂ ಒಪ್ಪಿ. ಗನ್ ಹಿಡ್ಕೊಂಡ್ರೆ ಎಲ್ಲ ಬಿಲ್ಡಪ್ ಕೊಡ್ತಾರೆ, ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಉಪ್ಪಿ ಒಂಥರ ಡಿಫ್ರೆಂಟ್ ಕ್ವಶನ್ನು, ಅವ್ರು ಮಾಡ್ದಂಗೆ ಯಾರೂ ಮಾಡೋಕ್ಕಾಗಲ್ಲ ಆ್ಯಕ್ಷನ್ನು. ಉಪ್ಪಿ ಅರ್ಧೋಗಿರೋ ಬಟ್ಟೆ ಹಾಕಿರೋದು ಪ್ಯಾಷನ್ನು, ಡ್ರೆಸ್ಸಿಂಗಲ್ಲಿ ಯಾರು ಕೊಡೋಕ್ಕಾಗಲ್ಲ ಅವ್ರ ಕಾಂಪಿಟೇಷನ್ನು. ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ನಲ್ಲಿ ಚೆಕ್ ಮಾಡ್ಕೊಂಬಾಗ ಉಪ್ಪಿ ಸ್ಟಾರು ಸೂಪರ್ ಸ್ಟಾರು. ಈ ರೆಕಾರ್ಡ್ನ ಮಾಡೋದಕ್ಕೆ ದಮ್ ಬೇಕು, ಈ ರೆಕಾರ್ಡ್ನ ಇನ್ಯಾರು ಮುರಿಯಲ್ಲ ಅನ್ನೋದನ್ನ ಎಕ್ಸಾಕ್ಟ್ಲಿ ನಂಬಲೇಬೇಕು. ಜೈ ಉಪ್ಪಿ ಅಣ್ಣ. ಓಕೆ, ಬೇರೆ ಏನಾದರೂ ನೀವು ಈಗ ಒಬ್ಬರು ಅಭಿಮಾನಿಯಾಗಿ ಬೇರೆ ಏನಾದರೂ ಸೆಲೆಬ್ರೇಟ್ ಮಾಡಬೇಕು, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಏನಾದರೂ ಅಂದ್ಕೊಂಡಿದ್ದೀರಾ ಈ ಬಾರಿ? ಸರ್ ಇಲ್ಲ, ಆ ಥರ ಇಲ್ಲ. ಅಲ್ಲ, ಈಗ ಮಾಡಬೇಕು, ನಮಗೆ ಬೇಜಾನ್ ಬೇರೆ ಬೇರೆ ರೀತಿಯಲ್ಲಿ ಒಂದು ಆಸೆಗಳಿತ್ತು. ಆದರೆ ಎಲ್ಲೋ ಒಂದು ಕಡೆ ಅವ್ರು ಬರ್ತ್ಡೇ ಮಾಡ್ಕೊಳ್ತಾರೋ ಇಲ್ವೋ ಅನ್ನೋ ಒಂದು ನಮಗೆ ಸಂದೇಹದಲ್ಲಿತ್ತು. ಆದರೂ ಅವ್ರು ಮಾಡ್ಕೊಳ್ತಾರೆ ಅನ್ನೋದು ನಮಗೆ ಖುಷಿ ಆಯಿತು. ಯಾಕಂದರೆ ನೋಡಿದ್ವಲ್ಲ ನೀವು, ಆ ರೀತಿ ಇದೆ ಸರ್. ಇನ್ನು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಏನೇ ಒಂದು ಸಿನಿಮಾ ಮಾಡಲಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋದಂತಿರ್ತದೆ. ಸೊ ಅವ್ರ ಸಿನಿಮಾಗಳು ನೋಡಿದ್ರೆ ಎಂಥವನ್ಗೂ ಅಂದರೆ ಲೈಫಲ್ಲಿ ಸಾಯೋಂಥವನಿಗೂ ಬದುಕಬೇಕು, ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಸಂದೇಶ ಕೊಡ್ತದೆ. ಮತ್ತು ಉಪೇಂದ್ರ ಅವರು ಒಂದು ಅವರು ನನಗೆ ಇಷ್ಟ ಆಗಿದೆ ಅಂತ ಕೇಳಿದ್ರೆ, ಈಗ ಏನೋ ಒಂದು ಘಟನೆ ನಡೆದ್ರು ಕೂಡ ಅವ್ರ ಅಭಿಮಾನಿಗಳು ಮಿಸ್ ಆಗಬಾರ್ದು. ಯಾಕಂದರೆ ಒಂದು ವರ್ಷದಿಂದ ಕಾದಿರ್ತಾರೆ ಅಭಿಮಾನಿಗಳು. ಅವ್ರಿಗೊಂದು ಫೋಟೋ ಆಗಿರ್ಬೋದು, ಒಂದು ಹಗ್ ಆಗಿರ್ಬೋದು, ಒಂದು ಟ್ಯಾಂಕ್ಸ್ ಆಗಿರ್ಬೋದು, ಅಥವಾ ಅಭಿಮಾನಿಗಳನ್ನ ಮಾತಾಡ್ಸೋದಾಗಿರ್ಬೋದು, ಅವ್ರು ಸಿಗೋವಂಥದ್ದಾಗಿರ್ಬೋದು, ಆ ಕೆಲಸ ಮಾಡಬೇಕಂತ ಅವ್ರಿಗೆ ಒಂದು ಎಲ್ಲೋ ಒಂದು ಕಡೆ ಒಂದು ಬೇಸರದಲ್ಲಿ ಇದ್ರೂ ಅವರು ಸಿಗುವಂಥ ಕೆಲಸ ಮಾಡಿದ್ದಾರೆ. ಕೆಲವರು ನೀವೆಲ್ಲ ನೋಡಿರ್ತೀರಿ. ಈಗ ಮೊನ್ನೆ ದುನಿಯಾ ವಿಜಯ್ ಸರ್ ಅವರು ಬರ್ತ್ಡೇ ಮಾಡ್ಕೊಂಡಿಲ್ಲ, ಮೊನ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬರ್ತ್ಡೇ ಮಾಡ್ಕೊಂಡಿಲ್ಲ, ಡಾಲಿ ಧನಂಜಯ ಅವರು ಬರ್ತ್ಡೇ ಮಾಡ್ಕೊಂಡಿಲ್ಲ. ಈಗ ಮುಂಚೆ ಬರ್ತ್ಡೇ ಮಾಡ್ಕೊಡೋದು ಒಂದು ಸೆಲೆಬ್ರೇಟ್ ಆಗಿತ್ತು. ಈಗ ಬರ್ತ್ಡೇ ಮಾಡ್ಕೊಳ್ದಿರೋದು ಒಂಥರ ಟ್ರೆಂಡ್ ಥರ ಕಾಣಿಸ್ತದೆ. ಏನೋ ಒಂದು ಮೆಸೇಜ್ ಹಾಕ್ಬಿಡೋದು, ಈ ವರ್ಷ ನಾನು ಸಿಗೋದಿಲ್ಲ, ಏನು ಅದು ಇದು ಅಂತ ಕೇಳಿಬಿಟ್ಟು ನೆಕ್ಸ್ಟ್ ಒನ್ ಅಂತಾರೆ. ಅಭಿಮಾನಿಗಳು ತುಂಬ ಬೇಸರ ಆಗ್ತದೆ. ಸೊ ಹಂಗಾಗಿ ಈ ಒಂದು ಇಂಥ ಪರಿಸ್ಥಿತಿಯಲ್ಲೂ ನಮಗೆ ಉಪೇಂದ್ರ ಸರ್ ಅವರು ಏನು ಅವ್ರನ್ನ ನಾವು ಭೇಟಿ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದು ನನಗಂತೂ ತುಂಬ ಖುಷಿ ಆಯಿತು.